ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಲ್ಟಿಮೀಟರ್ ಪ್ರೋಬ್ಸ್, ಇಲ್ಲಿ ನೋಡ್ತಿರ್ಬೋದು ರೆಡ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಇರುವಂತಹ ಕೇಬಲ್ ಬಗ್ಗೆ ಮಾಹಿತಿ. ಫ್ರೆಂಡ್ಸ್, ಮಲ್ಟಿಮೀಟರ್ ಪ್ರೋಬ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ್ದಾದ್ರು ರೀಡಿಂಗ್ ಟೆಸ್ಟ್ ಮಾಡಬೇಕಾದ್ರೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಈ ರೀತಿ ಟೆಸ್ಟ್ ಮಾಡಬೇಕಾದ್ರೆ ತುಂಬ ದಿನಗಳ ಕಾಲ ಬಳಸ್ತಾ ಏನಾಗುತ್ತೆ, ಮಲ್ಟಿಮೀಟರ್ ಪ್ರೋಬ್ಸು ಡ್ಯಾಮೇಜ್ ಆಗುತ್ತೆ ಈ ರೀತಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಕೂಡ ವೈರ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಈ ರೀತಿ ಕೇಬಲ್ಸ್ ಇರುತ್ತಲ್ಲ, ಈ ರೀತಿ ಮಲ್ಟಿಮೀಟರ್ ಪ್ರೋಬ್ಸ್ ತುಂಬ ದೀರ್ಘಕಾಲ ಬಾಳಿಕೆ ಬರೋದಿಲ್ಲ. ಹಾಗಾಗಿ ಒಂದು ಸಿಂಪಲ್ ಟ್ರಿಕ್ಸ್ನ ತಿಳಿಸ್ಕೊಡ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಕೇಬಲ್, ಬನಾನಾ ಪ್ಲಗ್ಸ್ ಆ್ಯಂಡ್ ಪೆನ್ ಬೇಕಾಗುತ್ತೆ ನಿಮಗೆ. ನೆಕ್ಸ್ಟ್ ಬಂದು ಪೆನ್ ರೀಫಿಲ್ ಸಹ ಬೇಕಾಗುತ್ತೆ, ತೆಗೆದಿಟ್ಕೊಂಡಿರ್ಬೇಕಾಗುತ್ತೆ. ಜೊತೆಗೆ ನೀಡಲ್ಸ್ ಆ್ಯಂಡ್ ರೀಫಿಲ್ ಸಹ ಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀಡಲ್ಸ್ಗೆ ಈ ರೀತಿ ನಾನು ಸಾಲ್ಡ್ರ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಸೂಜಿ ಅಂತ ಕರೀತಾರೆ, ಈ ಥರ ಸೂಜಿಗೆ ನೀವು ಸಾಲ್ಡ್ರ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಒಂದು ಸಿಂಗಲ್ ಸ್ಟ್ಯಾಂಡರ್ಡ್ ತಂತಿ ಮೀನ್ಸ್ ಕಂಡಕ್ಟರ್ ಬೇಕಾಗುತ್ತೆ, ಸಾಲಿಡ್ ಕೇಬಲ್ ಅಂತ ಕರೀತಾರೆ ಇದನ್ನು. 2 ಪೀಸಸ್ ಚಿಕ್ಕು ಬೇಕಾಗುತ್ತೆ. ನೋಡ್ತಿರ್ಬೋದು ಈ ರೀತಿ ನೀವು ಸಾಲ್ಡ್ರ್ ಮಾಡ್ಕೊಬೇಕಾಗುತ್ತೆ, ಯಾಕೆಂದರೆ ರೀಡಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ಅಂದರೆ ಲೂಸ್ ಕನೆಕ್ಷನ್ ಆಗಿ ರೀಡಿಂಗ್ ರಾಂಗ್ ತೋರಿಸೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಲ್ಡ್ರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಬಂದು ಈ ರೀತಿ ಸೂಜಿನ ಇನ್ಸರ್ಟ್ ಮಾಡಿಕೊಂಡು ರೀಫಿಲ್ ಒಳಗಡೆ ಸೂಜಿ ಮೂಮೆಂಟ್ ಆಗದಂಗೆ ಈ ರೀತಿ ಒಂದು ತಂತಿನ ಹಾಕ್ಬೇಕಾಗುತ್ತೆ, ಕನೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಕನೆಕ್ಟ್ ಮಾಡಿದ ನಂತರ ಈ ರೀತಿ ಕಟ್ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಟೆಸ್ಟಿಂಗ್ ಮಾಡಬೇಕಾದ್ರೆ ಸೂಜಿ ಮೀನ್ಸ್ ನೀಡಲ್ ಒಳಗಡೆ ಹೋಗೋದಿಲ್ಲ, ರೀಫಿಲ್ ಒಳಗಡೆ ಹೋಗೋದಿಲ್ಲ. ಅದು ಲಾಕ್ ಮಾಡ್ಕೊಂಡಿರುತ್ತೆ, ಒಂದು ಸಣ್ಣ ತಂತಿ ಹಾಕೋದ್ನಲ್ಲ ಅದು ಲಾಕ್ ಮಾಡಿರುತ್ತೆ, ಮೂಮೆಂಟ್ ಆಗೋದಕ್ಕೆ ಬಿಡೋದಿಲ್ಲ. ಫ್ರೆಂಡ್ಸ್, ಈ ರೀತಿ ನೀವು ಮಲ್ಟಿಮೀಟರ್ ಪ್ರೋಬ್ಸ್ನ ಮಾಡ್ಕೊಬೋದು. ನೀವೇ ಮನೆಯಲ್ಲಿ ಸ್ವತಃ ಮನೆಯಲ್ಲಿ ಇರುವಂಥ ಮೆಟೀರಿಯಲ್ಸ್ನ ಬಳಸ್ಕೊಂಡು, ಒಂದು ಪೆನ್ ಬಳಸ್ಕೊಂಡು ನೀವು ಈ ರೀತಿ ಮಲ್ಟಿಮೀಟರ್ ಪ್ರೋಬ್ಸ್ನ ರೆಡಿ ಮಾಡ್ಕೋಬೋದು. ನೋಡ್ಬೋದು ಎಷ್ಟು ಕಂಫರ್ಟ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿದೆ ಅಂತ. ನೋಡಿ, ಮಲ್ಟಿಮೀಟರ್ ಪ್ರೋಬ್ಸ್ ರೆಡಿ ಆಯಿತು. ಇದೇ ರೀತಿ ರೆಡಿ ಮಾಡ್ಕೊಬೇಕಾಗುತ್ತೆ. ಇದನ್ನು ಬನಾನಾ ಪ್ಲಗ್ಸ್ ಅಂತ ಕರೀತಾರೆ, ಇದನ್ನು ಮೇಲ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಿರುವಂಥ ಪೆನ್ಗಳು ಕಂಪ್ನಿ ಬಂದು ಕ್ಲಾಸ್ಮೇಟ್ ಕಂಪ್ನಿಯ ಪೆನ್ ಆಗಿದೆ. ಅದೇ ರೀತಿ ಆಟೋಮೊಬೈಲ್ಸಲ್ಲಿ ಈ ವೈರ್ ಸಿಗುತ್ತೆ, ತುಂಬ ತಿನ್ನಾಗಿರುತ್ತೆ, ತುಂಬ ದಪ್ಪನೂ ಇರೋದಿಲ್ಲ. ಎಲೆಕ್ಟ್ರಿಕಲ್ ಅಂದರೆ ಮೀನ್ಸ್ ಆಟೋಮೊಬೈಲ್ಸ್ ಎಲೆಕ್ಟ್ರಿಕಲ್ ವೈರಿಂಗ್ಗೆ ಬಳಸುವಂಥ ಕೇಬಲ್ ಆಗಿರ್ತಿದ್ದು. ಈ ರೀತಿ ಕೇಬಲ್ನ ನಿಮ್ಮ ಅಡ್ಜಸ್ಟ್ಮೆಂಟ್ಗೆ ತಕ್ಕಂತೆ ಕಟ್ ಮಾಡಿಕೊಂಡು ಈ ರೀತಿ ನೀವು ಬನಾನಾ ಪ್ಲಗ್ಸ್ಗೆ ಈ ರೀತಿ ನೀವು ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಎಲ್ಲ 20 ರುಪೀಸ್ 30 ರುಪೀಸಲ್ಲಿ ಸಿಗುತ್ತೆ ಬನಾನಾ ಪ್ಲಗ್ಸು. ಆ್ಯಂಡ್ ಕೇಬಲ್ ಬಂದು 70 ಆರ್ 80 ರುಪೀಸ್ಗೆ ನಿಮಗೆ 1 ಮೀಟ್ರ್ ಕೊಡ್ತಾರೆ. ಆ್ಯಂಡ್ ಈಗ ನೋಡ್ತಿರ್ಬೋದು ಟೆಸ್ಟ್ ಮಾಡೋ ಸಮಯ. ಮಲ್ಟಿಮೀಟರ್ ಪ್ರೋಬ್ಸ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಇಲ್ಲಿ 3 ವೋಲ್ಟ್ಸ್ ಬಟನ್ ಸೆಲ್ನ ಕನೆಕ್ಟ್ ಮಾಡಿದ್ದೀನಿ, ವೋಲ್ಟ್ ಮೀಟರ್ ರೀಡಿಂಗ್ಸ್ಗೆ ಸೆಲೆಕ್ಟ್ ಮಾಡಿದ್ದೀನಿ. ನೋಡೋಣ ರೀಡಿಂಗ್ ಹೇಗೆ ಬರ್ತಿದೆ ಅಂತ. ಫೈನ್, ಗುಡ್. 3 ಪಾಯಿಂಟ್ ಸಮಥಿಂಗ್ ವೋಲ್ಟ್ಸ್ ಬರ್ತಿತ್ತು, 3.13 ವೋಲ್ಟ್ಸ್ ಬರ್ತಿದೆ. ಮೀನ್ಸ್ ಕೇಬಲ್ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ನೆಕ್ಸ್ಟ್ ಇಲ್ಲೊಂದು ಲಿಥಿಯಂ ಅಯಾನ್ ಸೆಲ್ನ ಟೆಸ್ಟ್ ಮಾಡ್ತಾಯಿದ್ದೀನಿ, 3.71 ವೋಲ್ಟ್ಸ್ ಬರ್ತಿದೆ. ಮೀನ್ಸ್ ಮಲ್ಟಿಮೀಟರ್ ಪ್ರೋಬು ಗುಡ್ ಕಂಡೀಷನಲ್ಲಿ ವರ್ಕ್ ಮಾಡ್ತಿದೆ. ಈ ರೀತಿ ನೀವು ಒಂದು ಮಲ್ಟಿಮೀಟರ್ ಪ್ರೋಬ್ಸ್ನ ನೀವೇ ಸ್ವತಃ ಮನೆಯಲ್ಲೇ ಕೂತ್ಕೊಂಡು ವಿತಿನ್ ಅರ್ಧ ಗಂಟೆ ಒಳಗಡೆ ನೀವು ಈ ರೀತಿ ರೆಡಿ ಮಾಡ್ಕೊಬೋದು. ಆ್ಯಂಡ್ ಇದ್ರ ಲೈಫ್ ಸಹ ತುಂಬ ಲಾಂಗ್ ಲೈಫ್ ಆಗಿರುತ್ತೆ, ತುಂಬ ದೀರ್ಘಕಾಲ ಬಾಳಿಕೆ ಬರುತ್ತೆ. ಅದೇ ಮಲ್ಟಿಮೀಟ್ರಿಗೆ ಕೊಟ್ಟಿರುವಂಥ ಕೇಬಲ್ಸ್ ತುಂಬ ದೀರ್ಘಕಾಲ ಬಾಳಿಕೆ ಬರೋದಿಲ್ಲ, ಡ್ಯಾಮೇಜ್ ಆಗ್ತಾ ಇರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.